ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ರಜನಿ. ಇವತ್ತಿನ ವಿಡಿಯೋದಲ್ಲಿ ಸೋಯಾ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನ್ ವೆಜ್ಗೆ ಸರಿಸಮಾನವಾದಂತಹ ಟೇಸ್ಟ್ ಇದರಲ್ಲಿ ಇರುತ್ತೆ. ಫುಲ್ ಪ್ರೋಟೀನ್ ಬೇಕು ಅನ್ನೋ ಆಗಿದ್ರೆ ಈ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ನೋಡಿ. ಈ ಸೋಯಾ ಚಂಕ್ಸ್ ತಿಂತಾ ಇದ್ರೆ ಸೇಮ್ ಚಿಕನ್ ತಿಂತಾ ಇದ್ದೀವೇನೋ ಅನ್ನೋ ಫೀಲ್ ಬರುತ್ತೆ. ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಸಹ ಕ್ಲಿಕ್ ಮಾಡಿ. ವಿಡಿಯೋನ ಎಂಡ್ವರೆಗೂ ನೋಡಿ, ರೆಸಿಪಿ ಹಾಳಾಗೋದಿಲ್ಲ. ಈಗ ಸೋಯಾ ಪುಲಾವ್ ಮಾಡೋದಕ್ಕೆ 1 ಕಪ್ಪು ಸೋಯಾ ತೊಗೊಂಡಿದ್ದೀನಿ. ಈ ಸೋಯಾನ 10 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಡಬೇಕು. ಇದು ಇನ್ನೂ ಬೇಗ ನೆನಿಬೇಕು ಅನ್ನೋ ಆಗಿದ್ದರೆ 5 ನಿಮಿಷ ಬಿಸಿ ನೀರಲ್ಲಿ ಕುದಿಸಿ ಬೇಗ ನೆನೆಯುತ್ತೆ. ಈಗ ಇದನ್ನ ಪಕ್ಕಕ್ಕಿಟ್ಟು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ ಅರ್ಧ ಕಪ್ಪು ಮೊಸರು ಹಾಕಿ, ಹಾಗೆ ಅರ್ಧ ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಕೊತ್ತಂಬರಿ ಪೌಡರು, 1/4 ಸ್ಪೂನು ಅರಿಶಿಣದ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಜೀರಿಗೆ ಪೌಡರು, 1 ಇಂಚು ಚಕ್ಕೆ ಚಿಕ್ಕದಾಗಿ ಈ ರೀತಿ ಮುರಿದ್ಬಿಟ್ಟು ಹಾಕಿ, 5 ರಿಂದ 6 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಇದನ್ನ ಚಿಕ್ಕದಾಗಿ ಕಟ್ ಮಾಡಿನೂ ಸಹ ನೀವು ಹಾಕ್ಬೋದು. ಬೇಕಂದರೆ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕಿ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ. ಆನಂತರ ಸೋಯಾ ನೆನ್ಕೊಂಡಿದೆ, ಇದನ್ನು ನೀಟಾಗಿ ನೀರೆಲ್ಲ ಪೂರ್ತಿಯಾಗಿ ಹಿಂಡಿಬಿಟ್ಟು ಇದರಲ್ಲಿ ಹಾಕಿ. ಇದ್ರ ಜೊತೆಗೆ 1 ಕಪ್ಪು ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ ಇದಿಷ್ಟು 1 ಕಪ್ ಹಾಕಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕ್ರಷ್ ಮಾಡಿರೋದು ಹಾಕಿ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಟೇಸ್ಟಿಯಾಗಿರುತ್ತೆ. ಇದು ನಾವು ಚಿಕನ್ ಬಿರಿಯಾನಿ ತಿಂದಷ್ಟೇ ರುಚಿ ಬರುತ್ತೆ ಇದಕ್ಕೆ. ಈ ರೀತಿ ಮ್ಯಾರಿನೇಟ್ ಮಾಡಿ ವೆಜಿಟೇಬಲ್ ಬಿರಿಯಾನಿನೂ ಸಹ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಆ ರೀತಿ ಮಾಡಿದ್ರೂ ಸಹ ಇದನ್ನ ಮಿಕ್ಸ್ ಮಾಡಿ ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ 30 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಈಗ ಒಂದು ಬೌಲ್ ತೊಗೊಂಡು ಅದರಲ್ಲಿ 1 ಗ್ಲಾಸು ಬಾಸುಮತಿ ರೈಸನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಒಂದು 2-3 ಸತಿ ಕೈಯಲ್ಲಿ ರಬ್ ಮಾಡ್ತಾ ವಾಶ್ ಮಾಡಿ. ಆನಂತರ ನೀರೆಲ್ಲ ಬಸ್ಬಿಟ್ಟು ಸೈಡ್ಗಿಡಿ, ನೀರು ಹಾಕೋದಕ್ಕೆ ಹೋಗಬೇಡಿ ಅದರಲ್ಲಿ. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ತುಪ್ಪದಲ್ಲೂ ಸಹ ನೀವು ಮಾಡ್ಬೋದು. ಇದಕ್ಕೆ ಬಿರಿಯಾನಿ ಮಸಾಲಗಳು ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸೋಂಪು, 3 ಏಲಕ್ಕಿ, 1 ಸ್ಟಾರ್ ಅನಿಸು, 5 ಲವಂಗ, 1 ಇಂಚು ಚಕ್ಕೆ, 1 ಮರಾಠಿ ಮಗ್ಗು, 10 ಕಾಳುಮೆಣಸು, 2 ಪಲಾವ್ ಎಲೆ ಇದಿಷ್ಟು ಹಾಕಬೇಕು. ಮನೆಯಲ್ಲಿ ಬಿರಿಯಾನಿ ಮಸಾಲಗಳು ಏನೇನು ಇರುತ್ತೆ ಅದರಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಈಗ ಇದನ್ನ ಒಂದು 30 ಸೆಕೆಂಡ್ ಈ ರೀತಿ ಫ್ರೈ ಮಾಡಿ. ಆನಂತರ 1 ದೊಡ್ಡ ಸೈಜ್ ಇರುವಂತಹ ಈರುಳ್ಳಿ ಹಾಕಿ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿರೋದು ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಆನಿಯನ್ನು ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಸಹ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಇಷ್ಟ ಇದ್ದರೆ ಹಾಕ್ಬೋದು. ಇದನ್ನು ಸಹ ಇದ್ರ ಜೊತೆಗೆ ಫ್ರೈ ಮಾಡಬೇಕು. ನೋಡಿ, ಆನಿಯನ್ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದರಲ್ಲಿ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡೋದಕ್ಕೂ ಅರ್ಧ ಸ್ಪೂನ್ ಬಳಸಿದ್ದೆ, ಇದಕ್ಕೂ ಅರ್ಧ ಸ್ಪೂನು, ಟೋಟಲ್ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಳಸಿದ್ದೀನಿ. ಇದಕ್ಕೆ ಇದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ನೋಡಿ, ಆನಿಯನ್ ಕಲರು ಸಹ ಚೇಂಜ್ ಆಗಿದೆ, ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ಬೋದು. ಈಗ 2 ಮೀಡಿಯಮ್ ಸೈಜ್ ಇರುವಂತಹ ಟೊಮೆಟೊ ಉದ್ದುದಕ್ಕೆ ಕಟ್ ಮಾಡಿರೋದು ಹಾಕಿ ಇದ್ರ ಜೊತೆಗೆ ಫ್ರೈ ಮಾಡಿ. 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಟೊಮೆಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು. ಇದು ಬೇಗ ಫ್ರೈ ಆಗಬೇಕು ಅನ್ನೋ ಆಗಿದ್ದರೆ ಈ ಟೊಮೆಟೊನ ತುರಿದ್ಬಿಟ್ಟು ಗ್ರೇಟರಲ್ಲಿ ಹಾಕಿ ಬೇಗನೆ ಫ್ರೈ ಆಗುತ್ತೆ. ಈಗ ಇದು ಮೆತ್ತಗಾಗಿದೆ. ಈಗ 1/4 ಸ್ಪೂನು ಅರಿಶಿಣದ ಪುಡಿ, 1 ಸ್ಪೂನು ಕೊತ್ತಂಬರಿ ಪೌಡರು, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲ ಹಾಕ್ಬಿಟ್ಟು ಇದನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿ. ಇದರಲ್ಲಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಲೋ ಫ್ಲೇಮಲ್ಲಿ. ಇದು ಒಂದು ವೇಳೆ ತಳ ಹಿಡಿಯುತ್ತೆ ಅನ್ನೋ ಆಗಿದೆ 1 or 2 ಸ್ಪೂನು ನೀರು ಆ್ಯಡ್ ಮಾಡ್ಕೋಬೋದು. ಈಗ ಮ್ಯಾರಿನೇಟ್ ಮಾಡಿರುವಂತಹ ಈ ಸೋಯಾ ವೆಜಿಟೇಬಲ್ ಎಲ್ಲ ನೋಡಿ ಹೆಂಗೆ ಹೀರ್ಕೊಂಡಿದೆ, ಎಲ್ಲ ನಾವು ಹಾಕಿರೋ ಮಸಾಲ ಎಲ್ಲ ನೀಟಾಗಿ ಹೀರ್ಕೊಂಡಿದೆ ಸೋಯಾ. ಈ ರೀತಿ ಇರಬೇಕು. ಈಗ ಇದನ್ನು ಹಾಕಿ ಇದ್ರ ಜೊತೆಗೇ ಫ್ರೈ ಮಾಡಬೇಕು. ಇದನ್ನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಈ ಸೋಯಾ ಪುಲಾವ್ ಒಳ್ಳೆ ಟೇಸ್ಟ್ ಬರುತ್ತೆ. ಸೇಮ್ ಚಿಕನ್ ಬಿರಿಯಾನಿ ಮಾಡ್ತೀವಲ್ವ, ಸೇಮ್ ಅದೇ ರೀತಿಯೇ. ಈಗ ಇದಕ್ಕೆ ತೊಳೆದಿಟ್ಟಿರುವಂತಹ ಅಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ನೀರು ಹಾಕಿ ಈ ಅಕ್ಕಿನ ಯಾಕೆ ನೆನೆಸಿಲ್ಲ ಅಂದರೆ ಜಸ್ಟ್ ತೊಳೆದಿಟ್ಟಿದ್ವಿ ಅಷ್ಟೇ. ಆ ರೀತಿ ನೆನೆಸಿಡೋದ್ರಿಂದ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಅಕ್ಕಿ ಕಟ್ಟಾಗುತ್ತೆ. ಆದ್ದರಿಂದ ನಾನು ಈ ರೀತಿ ಮಾಡಿದೆ, ತುಂಬ ಚೆನ್ನಾಗಾಗುತ್ತೆ ಉದ್ದುದ್ರಾಗಿ ಈ ರೀತಿ ಮಾಡಿದ್ರೆ. ಈಗ 1 ಗ್ಲಾಸ್ ಬಾಸುಮತಿ ರೈಸ್ಗೆ 1.5 ಗ್ಲಾಸ್ ನೀರು ಹಾಕಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು 2 ಸ್ಪೂನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ
ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಮ್ಯಾರಿನೇಟ್ ಮಾಡೋದಕ್ಕೂ ಹಾಕಿದ್ವಿ. ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ಸೋಯಾ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಆಗುತ್ತೆ. ಮೇಲೆ ಸೋಯಾ ಕೆಳಗಡೆ ಎಲ್ಲ ರೈಸು ಆ ರೀತಿ ಇರೋದಿಲ್ಲ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ 1 ಸ್ಪೂನು ತುಪ್ಪ ಹಾಕಿ, ಈ ಎಂಡಲ್ಲಿ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಯಾವುದೇ ಪುಲಾವ್ ಮಾಡಿದ್ರೂ ಸಹ. ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 1 ವಿಸಿಲ್ ಹಾಕ್ಸ್ಕೊಳ್ಬೇಕು. ನಾರ್ಮಲ್ ನೀವು ಡೈಲಿ ಯೂಸ್ ಮಾಡೋ ರೈಸ್ ಆದರೆ 2 ವಿಸಿಲ್ ಹಾಕ್ಸ್ಕೋಬೇಕು. ಈ ರೈಸ್ ಆದರೆ 1 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು. ನಿಮಗೆ ಒಂದು ವೇಳೆ ಉದುದ್ರಾಗಿಲ್ಲ ಅನ್ನೋ ಆಗಿದ್ರೆ 1-2 ನಿಮಿಷ ಲೋ ಫ್ಲೇಮಲ್ಲಿ ಲಾಸ್ಟಲ್ಲಿ ಬೇಯಿಸ್ಕೋಬೋದು. 1 ವಿಸಿಲ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಈ ರೀತಿ ತುಂಬ ಚೆನ್ನಾಗಾಗಿದೆ. ಈ ಸ್ಮೆಲ್ಗೆ ತಿನ್ನಬೇಕು ಅನ್ನೋ ಆ ಥರ ಆಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪುಲಾವು. ಚಿಕನ್ ತಿಂತಾ ಇದ್ದೀವೇನೋ ಅನ್ನೋ ಫೀಲ್ ಪಕ್ಕಾ ಬರುತ್ತೆ. ಯಾವುದೇ ಸೈಡ್ ಡಿಶ್ ಇಲ್ಲದೆ ಇದ್ದರೂ ಸಹ ಇದನ್ನು ತಿನ್ಬೋದು. ಇದನ್ನು ಇನ್ನೂ ರುಚಿಯಾಗಿ ತಿನ್ನಬೇಕು ಅನ್ನೋ ಆಗಿದ್ರೆ ಕರ್ಡ್ ರೈತಾ ಜೊತೆಗೆ ಸರ್ವ್ ಮಾಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಸಹ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಚಿಕನ್ ಮಟನ್ ಮಿಸ್ ಆಗ್ತಾ ಇದ್ದೀವಿ ಅನ್ನೋ ಫೀಲೇ ಇರೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಇಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ನ ಸಹ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋಸ್ನ ಮಿಸ್ ಆಗದೆ ನೋಡ್ಬೋದು. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಸಪೋರ್ಟ್ನ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ.